ಕರ್ನಾಟಕ ರಾಜ್ಯೋತ್ಸವ ಇದು ಎಲ್ಲ ಕನ್ನಡಿಗರಿಗೂ ಒಂದು ಹೆಮ್ಮೆಯ ದಿನ. ಪ್ರತಿ ವರ್ಷ ನವೆಂಬರ್ 1ರಂದು ನಾವು ಕರ್ನಾಟಕ ರಾಜ್ಯೋತ್ಸವವನ್ನ ಆಚರಿಸ್ತೀವಿ. 1956 ಅಂದ್ರೆ ಇಂದಿಗೆ 69 ವರ್ಷಗಳ ಹಿಂದೆ ಎಲ್ಲಾ ಕನ್ನಡ ಮಾತಾಡುವ ಜನರ ಪ್ರದೇಶವನ್ನ ಒಟ್ಟಾಗಿಸಿ ಮೈಸೂರು ಅಂತ ಹೆಸರಿಡಲಾಗುತ್ತೆ. ಆದ್ರೆ ಅಲ್ಲೊಂದು ಸಮಸ್ಯೆ ಇರುತ್ತೆ. ಉತ್ತರ ಕರ್ನಾಟಕ, ಕರಾವಳಿ ಕರ್ನಾಟಕ ಹಾಗೂ ಹೈದರಾಬಾದ್ ಕರ್ನಾಟಕದ ಜನರಿಗೆ ಈ ಮೈಸೂರು ಅನ್ನೋ ಹೆಸರು ನಮ್ಮ ಪ್ರದೇಶವನ್ನ ಪ್ರತಿನಿಧಿಸ್ತಾ ಇಲ್ಲ ಅನ್ನೋ ಒಂದು ವಿಚಾರ ಬರುತ್ತೆ. ಎಲ್ರೂ ಸೇರಿ ಕರ್ನಾಟಕ ಅಂತ ಹೆಸರಿಡ್ಬೇಕಂತ ನಿರ್ಧಾರ ಮಾಡ್ತಾರೆ. ಕರ್ನಾಟಕ ಅನ್ನೋ ಪದ 2 ಪದಗಳಿಂದ ಆಗಿದೆ. ಒಂದು ಕರು ಹಾಗೂ ಇನ್ನೊಂದು ನಾಡು. ಕರು ಎಂದರೆ ಕಪ್ಪು, ನಾಡು ಅಂದರೆ ಪ್ರದೇಶ. ಸೊ ಇದರ ಒಳ ಅರ್ಥ ಕಪ್ಪು ಮಣ್ಣಿನ ಪ್ರದೇಶ ಅಂತ ಆಗುತ್ತೆ. ನವೆಂಬರ್ 1, 1973ರಂದು ಮೈಸೂರು ಕರ್ನಾಟಕವಾಗಿ ಬದಲಾಗುತ್ತೆ. ಅಂದಿನಿಂದ ಇಂದಿನವರೆಗೂ ಎಲ್ಲಾ ಕನ್ನಡಿಗರು ನವೆಂಬರ್ 1ನೇ ತಾರೀಕಿಗೆ ಕರ್ನಾಟಕ ರಾಜ್ಯೋತ್ಸವವನ್ನ ಆಚರಿಸ್ತಾರೆ.